ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಾನು ಫಸ್ಟ್ ಕಂಟೆಂಟ್ ಏನು ತೊಗೊಂಡು ಬಂದಿದ್ದೀನಿ ಅಂತಂದರೆ ಪುಸ್ತಕಗಳ ಬಗ್ಗೆ. ಪುಸ್ತಕಗಳೇ ಯಾಕೆ ಅಂತ ಅಂದರೆ ನನಗೆ ಪುಸ್ತಕ ಓದೋದು ತುಂಬ ಇಷ್ಟ. ಅದರಿಂದ ಪುಸ್ತಕಗಳ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಪುಸ್ತಕಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಇವತ್ತು ನಾನು ಎಸ್.ಎಲ್. ಭೈರಪ್ಪ ಅವರ ಪುಸ್ತಕಗಳು ನಾನು ಏನೇನು ಓದಿದ್ದೀನಿ, ಆ ಪುಸ್ತಕಗಳ ಹೆಸರೇ ಹೇಳ್ತೀನಿ. ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಒಂದೊಂದೇ ಪುಸ್ತಕದ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ. ಫಸ್ಟು ನಾನು ಓದಿದ್ದು ಆವರಣ ಪುಸ್ತಕ ನಾನು ತೊಗೊಂಡಿದ್ದು ಒಂದು ಆ್ಯಕ್ಸಿಡೆಂಟ್ ಅಂತಲೇ ಹೇಳಬಹುದು. ನಾನು ಸ್ವಪ್ನ ಬುಕ್ ಹೌಸ್ಗೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಥಿಯೇಟರ್ ಆರ್ಟಿಸ್ಟು ಮತ್ತು ಫಿಲ್ಮಲ್ಲೂ ಸಹ ಆ್ಯಕ್ಟ್ ಮಾಡಿದ್ದಾರೆ, ಚಿಕ್ಕ ರೋಲು. ಸೊ ಆ ಒಂದು ವ್ಯಕ್ತಿ ಬಂದು ಸಡನ್ನಾಗಿ ನನಗೆ ಆವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ನನ್ನ ಪುಸ್ತಕ ಯಾವ್ದು ತೊಗೊಳ್ಳಿ ಅಂತ ನೋಡ್ತಿದ್ದೆ. ಆವಾಗ ಇದು ಓದಿ ಮೇಡಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಸೊ ಆವಾಗ ನನಗೆ 1 ಸೆಕೆಂಡು ವೆಯ್ಟ್ ಮಾಡಿಲ್ಲ, ಈ ಪುಸ್ತಕನ ನಾನು ತೊಗೊಂಡೆ. ತುಂಬ ಚೆನ್ನಾಗಿದೆ. ಇವಾಗ ನಾನು ಪ್ರೆಸೆಂಟಾಗಿ ಇನ್ನೂ ಫಿನಿಷ್ ಮಾಡಿಲ್ಲ, ಇದು ದೂರ ಸರಿದರು. ಸೊ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಓದಿದ್ದೀನಿ. ಈ ವೀಕಲ್ಲಿ ಅಂದರೆ 1 to 3 ಡೇಸಲ್ಲಿ ಇದನ್ನು ಓದಿ ಮುಗಿಸ್ತೀನಿ. ಸೊ ಇದ್ರ ಬಗ್ಗೆನೂ ಸಹ ರಿವ್ಯೂ ಕೊಡ್ತೀನಿ. ನಿರಾಕರಣ. ಯಾರಾದರೂ ಸ್ಟಾರ್ಟಿಂಗ್ ನಂಗೆ ಪುಸ್ತಕ ಓದೋದು ಸ್ಟಾರ್ಟ್ ಮಾಡಬೇಕಂತಂದರೆ ಈ ಪುಸ್ತಕ ಓದ್ಬೋದು. ಒಂದು ಸರಳವಾಗಿ ತುಂಬ ಚೆನ್ನಾಗಿದೆ. ವಂಶವೃಕ್ಷ. ಇದು ಸಹ ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತಲೇ ಹೇಳ್ಬೋದು. ಒಂದು ಸಂಬಂಧಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಈ ಪುಸ್ತಕದಲ್ಲಿ. ಸೊ ಇದು ಡೆಫಿನೆಟಾಗಿ ನಾನು ರೆಕಮೆಂಡ್ ಮಾಡ್ತೀನಿ ಹೇಳೋಕ್ಕೆ. ನೆಕ್ಸ್ಟು ಬಂದು ಭೀಮಕಾಯ. ರೀಸೆಂಟಾಗಿ ಮುಗಿಸಿದ್ದು ಬಂದುಬಿಟ್ಟು ಧರ್ಮಶ್ರೀ ಅಂತ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನಾನು ಏನು ಎಸ್.ಎಲ್. ಭೈರಪ್ಪ ಅವ್ರ ಪುಸ್ತಕ ಏನಿದೆ, ಯಾವ್ಯಾವ ಓದಿದ್ದೀನಿ ಅದ್ರ ಬಗ್ಗೆ ಎಲ್ಲ ರಿವ್ಯೂ ಕೊಡ್ತೀನಿ. ಬರೀ ಎಸ್.ಎಲ್. ಭೈರಪ್ಪ ಅವ್ರ ಪುಸ್ತಕದಲ್ಲಿ ಇನ್ನೂ ತುಂಬ ಓದಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಪುಸ್ತಕ ಓದಿದ್ದೀನಿ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಮತ್ತು ರಿವ್ಯೂ ಸಹ ಕೊಡ್ತೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.